ಇತ್ತೀಚಿನ ದಿನಗಳಲ್ಲಿ ಇಂತಹ ವೀಡಿಯೋಸ್ಗಳು ತುಂಬ ಟ್ರೆಂಡಿಂಗ್ಗಳಲ್ಲಿ ಇದ್ದಾವೆ. ನೀವು ಕೂಡ ಸಿಂಪಲ್ ಆಗಿ ಎಡಿಟ್ ಮಾಡ್ಕೊಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಎದ್ದೇಳ್ ಪುಟ್ಟ, ಬೆಳಿಗ್ಗೆ ಆಯ್ತು. ಇನ್ನೂ 5 ನಿಮಿಷ ಮಲಗ್ತೀನಿ. ಮೊದಲು ಹಾಲ್ ಕುಡಿ, ಆಮೇಲೆ ಆಟಕ್ಕೆ ಹೋಗೋಣ. ಸರಿ ಮೇಡಮ್. ನೋಡಿದ್ರಲ್ಲ, ಇಂತಹ ವೀಡಿಯೋಸ್ಗಳು ತುಂಬ ಟ್ರೆಂಡಿಂಗ್ಗಳಲ್ಲಿದ್ದಾವೆ. ನೀವು ಕೂಡ ನಿಮ್ಮ ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದರೆ ವ್ಯೂಸ್ ತುಂಬ ಜಾಸ್ತಿ ಹೋಗಿಬಿಡುತ್ತೆ. ಅದಕ್ಕಾಗಿ ನೀವು ಜಸ್ಟ್ ಒಂದು ಪ್ರಾಂಪ್ಟ್ ಬೇಕಾಗುತ್ತೆ. ಅದಕ್ಕಾಗಿ ನೀವು ChatGPTಗೆ ಹೋಗಿ ಈ ಸೀಕ್ರೆಟ್ ಪ್ರಾಂಪ್ಟ್ ಅನ್ನೋದು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೇನೆ. ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಅದನ್ನು ಕಾಪಿ ಮಾಡ್ಕೊಂಡಿದ ನಂತರ ChatGPTಗೆ ಹೋಗಿ ಈ ಪ್ರಾಂಪ್ಟ್ ಅನ್ನೋದು ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನಿಮಗೆ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಕೇಳುತ್ತೆ ಅದೋ, ಸೊ ಆವಾಗ ನಿಮಗೆ ಯಾವುದೇ ಆಗಲಿ ಅಥವಾ ChatGPTಗೆ ಹೇಳಿ ನೀನೇ ಒಂದು ಸೆಲೆಕ್ಟ್ ಮಾಡು ಅಂತ ಹೇಳ್ಬೋದು, ಅಥವಾ ನಿಮಗೆ ಯಾವ ಟಾಪಿಕ್ ಬಗ್ಗೆ ಬೇಕೋ ಆ ಟಾಪಿಕ್ ಹೆಸರನ್ನು ಅಲ್ಲಿ ಹಾಕಿದ ತಕ್ಷಣ ಒಂದು ಪ್ರಾಂಪ್ಟ್ ಅನ್ನೋದು ಕೊಡುತ್ತೆ ಅದು. ಸರಿನಾ? ಆ ಪ್ರಾಂಪ್ಟ್ ಅನ್ನೋದು ಕಾಪಿ ಮಾಡ್ಕೊಂಡಿರುವಂಥ ಪ್ರಾಂಪ್ಟನ್ನು ಜೆಮಿನಿಯಲ್ಲಿ ಕೂಡ ನೀವು ನಿಮ್ಮ ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಕೊಳ್ಬೋದು. ಅದಕ್ಕಾಗಿ ಫ್ಲೋ ಅಥವಾ ಜೆಮಿನಿಗೆ ಹೋಗಿ ಅಲ್ಲಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿಕೊಂಡು ರೇಷಿಯೋ 9:11 ಅಂತ ಸರ್ಚ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ಪ್ರಾಂಪ್ಟ್ ಅನ್ನೋದು ಹಾಕಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, 1-2-3 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ವೆಯ್ಟ್ ಮಾಡಿದ ನಂತರ ಸ್ವಲ್ಪ ಆಮೇಲೆ ವಿಡಿಯೋ ರೆಡಿ ಆಗುತ್ತೆ. ನೋಡ್ಬೋದು ನೀವು, ವಿತಿನ್ ಒಂದು 1 ಮಿನಿಟ್ ಒಳಗಡೆ ವಿಡಿಯೋ ರೆಡಿ ಆಗುತ್ತೆ. ಸೊ ನೀವು ಈ ಥರ ಈಸಿಯಾಗಿ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಂಥ ವೀಡಿಯೋಸ್ಗಳನ್ನು ನಾವು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೊಳ್ಳೆಯ ವೀಡಿಯೋಸ್ಗಳು, ಟ್ರೆಂಡಿಂಗಲ್ಲಿರುವಂಥ ಪ್ರತಿ ಒಂದು ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎಷ್ಟು ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದಲ್ವಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಪ್ಪದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಭಾರತ್.